ಜಾತಿ ಆಧಾರದಲ್ಲಿ ಚುನಾವಣೆಗೆ ಅವಕಾಶ ನೀಡಿರುವ ಜಿಲ್ಲಾಧಿಕಾರಿಗಳು ಕೂಡಲೇ ಜಾತಿ ಆಧಾರದಲ್ಲಿ ಚುನಾವಣೆ ನಡೆಸುವುದನ್ನು ತಡೆದು ಧರ್ಮದ ಆಧಾರದಲ್ಲಿ ಚುನಾವಣೆ ನಡೆಸಬೇಕು ಎಂದು ಜಾತಿ ನಿರ್ಮೂಲನಾ ಹೋರಾಟಗಾರ ಗೋಪಾಲಸ್ವಾಮಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇತರೆ ಧರ್ಮಗಳಲ್ಲಿ ಜಾತಿಗಳಿಲ್ಲ. ಅದೇ ರೀತಿ ಹಿಂದೂ ಧರ್ಮದಲ್ಲಿಯೂ ಜಾತಿಯ ನಿರ್ಮೂಲನೆಯಾಗಬೇಕು. ಹಿಂದೂಗಳಲ್ಲಿ ಮಾತ್ರ ಜಾತಿಗಳನ್ನು ವಿಂಗಡಿಸಿ ಸರ್ಕಾರ ಹಿಂದೂ ಧರ್ಮವನ್ನು ತುಳಿಯುತ್ತಿದೆ ಎಂದು ಆರೋಪಿಸಿದರು. ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಯನ್ನು ಅಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಹೋರಾಡುತ್ತಿದ್ದೇನೆ. ಜಿಲ್ಲಾಧಿಕಾರಿಗಳು ಹಾಲು ಒಕ್ಕೂಟದ ಚುನಾವಣೆಯನ್ನು ಜಾತಿ ಆಧಾರದಲ್ಲಿ ನಡೆಸಲು ಅವಕಾಶ ಕಲ್ಪಿಸಿದ್ದು, ಕೂಡಲೇ ಇದನ್ನು ನಿಲ್ಲಿಸಬೇಕು. ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುತ್ತೇನೆ ಎಂದು ಎಚ್ಚರಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇವು ಸುಳ್ಳು ಜಾತಿ ಪ್ರಮಾಣ ಪತ್ರ ಹೇಗೆ? ಹಿಂದೂ ಕ್ರೈಸ್ತ, ಮುಸ್ಲಿಂ, ಬೌದ್ಧ, ಪಾರ್ಸಿ, ಜೈನ್ ಆದರೆ ಹಿಂದೂ ಯಾರು? ಹಿಂದುವೇ ಅಲ್ಲ. ಮತ್ತಿನ್ಯಾರು? SC ST ಇತರೆ. ಯಾಕಾಯಿತು? ಜಾತಿ ವ್ಯವಸ್ಥೆನ ಈ ಯುಗ ಕಳೆದರೂ ಕೂಡ ಈ SC ST ಇತರೆ ಜಾತಿ ವಿಂಗಡಣೆ ಮಾಡಿದ್ರಿಂದ ತೆಗೆದೇ ಆಗೋಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಾಗ್ಗೆ SC ST ಕುಂದುಕೊರತೆ ಸಭೆ ನಿಂತೋಯ್ತವೆ. ಬಜೆಟ್ಟು ಒಂದಾಯ್ತದೆ, ಹಿಂದೂ ಬಜೆಟ್ ಒಂದಾಗ್ತದೆ. ಹಿಂದೂ ಮಕ್ಕಳಿಗೆ ಯಾರು ಬಡವರು ಅವ್ರಿಗೆ ಮೀಸಲಾತಿ ಸಿಗುತ್ತೆ. SC ಕೋಟ್ಯಾಧಿಪತಿ ಜಮೀನ್ದಾರರು ಬಾಡಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಮೀಸಲಾತಿ ಹೋಯ್ತದೆ. ಮೀಸಲಾತಿ ಇರೋದು ಬಡವ್ರನ್ನ ಮೇಲೆ ಕೆಚ್ಕೋಕೆ ವಿನಃ ಶ್ರೀಮಂತರ ಮಾಡೋಕ್ಕಲ್ಲ. ಈ ಜಾತಿ ವ್ಯವಸ್ಥೆಯಿಂದ ಇದು ಚಿಗುತ್ಕೊಂಡಿದೆ ಪ್ರತಿಯೊಂದು ವಿಚಾರದಲ್ಲಿ. ಮುಸ್ಲಿಂ ಅವರಿಗೆ, ಅನ್ಯ ಧರ್ಮದವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಅವರ ಧರ್ಮದ ಆಧಾರದ ಮೇಲೆ ಕೊಡ್ತಾರೆ. ನಮಗೆ ಜಾತಿ ಆಧಾರದ ಮೇಲೆ ಕೊಡ್ತಾರೆ. ಯಾಕೆ? ನಮಗೆ ಧರ್ಮ ಇಲ್ವಾ? ನಾವು ಯಾವ ಧರ್ಮಕ್ಕೂ ಸೇರಿದವರಲ್ವ? ನಮ್ಮದು ಹಿಂದೂ ಧರ್ಮವನ್ನು ಈ ಸರ್ಕಾರಗಳೆಲ್ಲ ಸೇರಿ ತುಳಿತಾನೂ ಇದೆ. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಯಾರಾದರೂ ಪಕ್ಕದ ಮನೆಯಲ್ಲಿದ್ದರೆ ಅವ್ನು ಮುಸ್ಲಿಂ, ಇನ್ನಾರು ಕ್ರಿಸ್ತ, ನಾನ್ಯಾರು ವಲಿಯ ಗೋಪಾಲಸ್ವಾಮಿ. ಯಾಕೆ? ನಾನು ಹಿಂದೂ ಅಂತ ಹೇಳ್ಕೊಳಕ್ಕಾಗಲ್ಲ, ಹಿಂದೂ ಅಂತ ಗುರುತು ಮಾಡೋಕ್ಕಾಗಲ್ಲ. ಹಿಂದೂ ಸಂಘಟನೆಗಳಿವೆ, ಯಾತಿಗೆ ಬೇಕು? ಯಾರು ಹಿಂದೂ ಸಂಘಟನೆಗಳಿಗೆ ಇದು ಕೊಟ್ಟವ್ರು ಪರ್ಮಿಷನ್ನ ಮಾಡಿ ನಿಮ್ಮಂತ ಹಿಂದೂ ಪ್ರಮಾಣ ಪತ್ರನ ಅವ್ರು ತಗೊಂಡೇ ಇವ್ರು ಹೆಂಗೆ ಪರ್ಮಿಷನ್ ಕೊಡ್ತಾರೆ? ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ತುಳಿತಾ ಇದ್ದಾರೆ. ಆದ್ದರಿಂದ ನಾನು ಜಾತಿ ವ್ಯವಸ್ಥೆಯನ್ನು ಅಳಿಸಾಕ್ತಾಯಿದ್ದೀನಿ. ಯಾಕೆಂದರೆ ಆದಿ ಕರ್ನಾಟಕ ಅಂದರೆ ಅಸ್ಪೃಶ್ಯ ಜಾತಿಯಾದ ನನಗೆ ಮನೆ ಬಾಡಿಗೆ ಇವತ್ತು ಸಿಗಲ್ಲ. ನಾವು ವೇಷ ಮಾಡಿಸ್ಕೊಂಡು ಅಜ್ಞಾತವಾಸದಲ್ಲಿ ಪಾಂಡವರು ವಾಸ ಮಾಡ್ದಂಗೆ ನಾನು ವಲಿಯ ಗೌಡ, ನಾನು ಅಂಥ ಜಾತಿ ಇಂಥ ಜಾತಿಯವನು ಅಂತ ಹೆಸರು ಹೇಳ್ಕೊಂಡು ಗೊತ್ತಾದರೆ ಅವತ್ತೇ ಮನೆ ಖಾಲಿ ಮಾಡಿಸ್ತಾರೆ. ಅಂಥ ಅನಿಷ್ಟ ಪದ್ಧತಿಯಲ್ಲಿ, ಜಾತಿ ಪದ್ಧತಿಯಲ್ಲಿ ನಾವು ಎಷ್ಟು ದಿನ ಹೋರಾಡಬೇಕು? ಇದು ಬೇಜಾರಾಗಿದ್ದೋಗಿ ನಾನು ಈ ಜಾತಿ ನಿರ್ಮೂಲನೆಗಾಗಿ ಹೊರಟಿದ್ದೀನಿ. ನಮ್ಮ ಮಕ್ಕಳಿಗೆ ಈಗ ತೊಂದರೆ ಬರೋದು. ಹೋಗಲಿ,